ಹಾಯ್ ಗ್ಯಾರಂಟಿ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ನಾನು ಗ್ಯಾರಂಟಿ ನ್ಯೂಸ್ನಲ್ಲಿ ಸಿನಿಮಾ ವಿಭಾಗವನ್ನು ನಿರ್ವಹಣೆ ಮಾಡ್ತಾ ಇದ್ದೀನಿ. ಬಹಳ ಖುಷಿಯಾಗುತ್ತೆ. ತುಂಬ ಅಲ್ಪಾವಧಿಯಲ್ಲಿ ಜನರನ್ನು ಮುಟ್ಟುವಂತಹ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋದೇ ನಮಗೆ ಖುಷಿಯ ವಿಚಾರ. ಕಣ್ಮುಚ್ಚಿ ಕಣ್ಣು ತೆಗೆಯೋಷ್ಟರಲ್ಲಿ 1 ವರ್ಷ ಕಳೆದೋಗಿದೆ. ಏಪ್ರಿಲ್ ಎಷ್ಟು ಬೇಗ ಬಂದುಬಿಡ್ತು ಅನಿಸುತ್ತೆ. ಯಾಕಂದರೆ ಕಳೆದ ವರ್ಷ ಏಪ್ರಿಲಲ್ಲಿ ನಮ್ಮ ಚಾನಲ್ನ ಲಾಂಚ್ ಮಾಡಿದ್ವಿ. ನಾವು ಕೊಡುವಂತಹ ಕಾರ್ಯಕ್ರಮಗಳು, ನಾವು ಮಾಡುವಂಥ ಸಂದರ್ಶನಗಳು ನಿಮ್ಮನ್ನು ಬಹುಬೇಗ ತಲುಪಿದ್ದಾವೆ ಅಂತ ನಾವು ಭಾವಿಸ್ತೀವಿ. ಯಾಕಂತಂದರೆ ಹೊಸದಾಗಿ ಚಾನಲ್ ಕಟ್ಟಿ ಎಕ್ಸ್ಕ್ಲೂಸಿವ್ ಸ್ಟೋರಿಗಳನ್ನು ಮಾಡೋದಿದೆಯಲ್ಲ, ಎಕ್ಸ್ಕ್ಲೂಸಿವ್ ಸಂದರ್ಶನಗಳನ್ನು ಜನರಿಗೆ ಕೊಡೋದಿದೆಯಲ್ಲ, ಅದರಲ್ಲಿ ಏನೋ ಒಂಥರ ಮಜಾ ಇರುತ್ತೆ, ಕಿಕ್ಕಿರುತ್ತೆ. ಆ ಥರದ ಒಂದು ಕಾರ್ಯಗಳನ್ನು ನಮ್ಮ ಸಿನಿಮಾ ವಿಭಾಗ, ನಾನು ಮತ್ತು ನನ್ನ ಸಹಪಾಠಿ ಕೀರ್ತಿ ಪಟೇಲ್ ಮಾಡ್ಕೊಂಬಂದಿದ್ದೀವಿ ಅಂತ ಭಾವಿಸ್ತೀವಿ. ಅದೇ ಕಾರಣದಿಂದ ಚಿತ್ರರಂಗದಲ್ಲಿ ಸಾಕಷ್ಟು ಜನ ಹೇಳ್ತಾರೆ, ಹೇ ನಿಮ್ಮ ಸಿನಿಮಾ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ, ನಾವು ಗ್ಯಾರಂಟಿ ಪಿಕ್ಚರ್ನ ಮಿಸ್ ಮಾಡದೆ ನೋಡ್ತೀವಿ ಅಂತಕ್ಕಂಥ ಮಾತನ್ನು ತುಂಬ ಜನ ನನ್ನ ಹಿತೈಷಿಗಳು, ಸ್ನೇಹಿತರು, ಚಿತ್ರರಂಗದ ನಿರ್ದೇಶಕರು, ನಿರ್ಮಾಪಕರುಗಳು, ಕಲಾವಿದರುಗಳು ನನಗೆ ಹೇಳಿರ್ತಕ್ಕಂಥದ್ದು ತುಂಬ ಖುಷಿ ಕೊಡುವಂಥ ವಿಚಾರ. ನನ್ನ ಮೈಕ್ನ ಕೀರ್ತಿ ಅವ್ರಿಗೆ ಪಾಸ್ ಮಾಡ್ತಾ ಇದ್ದೀನಿ. ಕೀರ್ತಿ, ಕಂಗ್ರ್ಯಾಚುಲೇಷನ್ಸ್ ಟು ಅಸ್. ಯಾಕೆಂದರೆ 1 ಇಯರ್ ಕಂಪ್ಲೀಟ್ ಮಾಡಿದ್ದೀವಿ ನಾವು. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಹೇಳಬೇಕಾಗಿರೋದು ಲಕ್ಷ್ಮೀ ಸರ್ಗೆ. ಬಿಕಾಸ್ ನಾನು ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಬರೋಕ್ಕೆ ಕಾರಣ ಕೂಡ ಅವರೇ. ಕರಿಯರ್ ಶುರು ಮಾಡಿದ್ದೆ ಅವರಿಂದ. ಅಂದರೆ ಅವರ ಒಂದು ಕೈಯಲ್ಲಿ ಬೆಳೆದಂತಹ ಮಗು ಅಂತಲೇ ಹೇಳ್ಬೋದು. ಆ 13 ವರ್ಷದ ಜರ್ನಿನ ನನಗೆ ಕೇವಲ ಒಂದು 2 ವರ್ಷದಲ್ಲಿ ಎಷ್ಟು ಕಲಿಬೋದು ಅವರಿಂದ ಅನ್ನುವಂಥದ್ದು ನಾನು ಕಲ್ತಿದ್ದೀನಿ. ಆ್ಯಂಡ್ ಇವತ್ತು ಈ ಒಂದು ಸಂಸ್ಥೆ ಇಷ್ಟು ಬೆಳೆಯೋದಕ್ಕೆ ಪ್ರತಿಯೊಬ್ಬರು ಕೂಡ ಕಾರಣ ಆಗಿರ್ತಾರೆ. ಹೌದು, ನಾವು ಫೀಲ್ಡ್ಗೆ ಹೋಗಿ ರಿಪೋರ್ಟಿಂಗ್ ಮಾಡ್ತೀವಿ, ಏನೋ ಒಂದು ತಂದು ಸೋರ್ಸ್ ತಂದು ಇವತ್ತು ನ್ಯೂಸ್ ಜನರೇಟ್ ಆಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಕಾರಣ ಆಗ್ತಾರೆ. ಇವತ್ತಿಗೂ ಸೆಲೆಬ್ರಿಟೀಸ್ ಏನಾದರೂ ನಾನು ರಿಪೋರ್ಟಿಂಗ್ ಮಾಡೋಕ್ಕೆ ಹೋದಾಗ ನಿಮ್ಮ ಗ್ಯಾರಂಟಿ ಪಿಕ್ಚರ್ ನಾವು ನೋಡಿದ್ವಿ, ತುಂಬ ಚೆನ್ನಾಗಿ ಸ್ಟೋರೀಸ್ ಮಾಡ್ತೀರಾ, ಅದರಲ್ಲೂ ಸಹ ಕೊಡುಗೆ ಕೊಡ್ತಾ ಇದೆ ಕನ್ನಡ ಚಿತ್ರರಂಗಕ್ಕೆ ಅನ್ನುವಂಥದ್ದು ಅವರ ಬಾಯಿಂದನೇ ಸ್ವತಃ ಬಂದಿರುವಂಥದ್ದು. ಸೊ ಇವತ್ತಿಗೂ ಅಷ್ಟೇ ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್, ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಯಾವುದೇ ವಿಡಿಯೋಸ್ ಇರಬಹುದು, ಜೊತೆಗೆ ಫಿಲ್ಮ್ ಏನೋ ಎಕ್ಸ್ಕ್ಲೂಸಿವ್ ಸ್ಟೋರೀಸ್ ಕೊಟ್ಟರು, ಅದು ಸಹ ಒಂದಷ್ಟು ಬೆಳವಣಿಗೆ ಕಾರಣ ಆಗಿರುವಂಥದ್ದು. ಅದರ ಸಹ ಟ್ರೋಲ್ಸ್ ಇರ್ಬೋದು, ಪಾಸಿಟಿವ್ ಆಗಿ ಅದು ಕನ್ನಡ ಚಿತ್ರರಂಗಕ್ಕೆ ಅದು ಎಫೆಕ್ಟ್ನ ಇಂಪ್ಯಾಕ್ಟ್ ಮಾಡಿರೋವಂಥದ್ದು. ಇವತ್ತಿಗೂ ನಾವೇನಾದರೂ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಗುರುತಿಸ್ತಾರೆ, ನೀವು ಗ್ಯಾರಂಟಿ ನ್ಯೂಸ್ ಚಾನಲ್ ರಿಪೋರ್ಟರ್ ಅಲ್ವಾ ಅಂತ. ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಸೊ ಇದೇ ರೀತಿ ಸಪೋರ್ಟಿವ್ ಆಗಿರಿ. ಗ್ಯಾರಂಟಿ ನ್ಯೂಸ್ ಚಾನಲ್ 1 ವರ್ಷ ಕಂಪ್ಲೀಟ್ ಮಾಡ್ತು, ಇನ್ನಷ್ಟು ವರ್ಷ ಇದೇ ರೀತಿಯಾಗಿ ಒಳ್ಳೆ TRP ಇಂದ ಮುಂದೆ ಹೋಗೋಕ್ಕೆ ನೀವೆಲ್ಲರೂ ಸಹ ಸಹಕಾರ ಮಾಡಿ. ಥ್ಯಾಂಕ್ ಯು.